ನಮಸ್ಕಾರ ಸ್ನೇಹಿತರೆ. ಜನವರಿ 29ನೇ ತಾರೀಕು 2025 ಭಯಂಕರವಾದ ವಿಶೇಷವಾದ ಅಮಾವಾಸ್ಯೆ ಇದೆ. ಇದಕ್ಕೆ ಮಾಘ ಅಮಾವಾಸ್ಯೆ ಅಂತಲೂ ಕೂಡ ಕರೆಯುತ್ತಾರೆ. ಈ ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ 4 ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ. ಈ ಅಮಾವಾಸ್ಯೆಯ ತಿಥಿಯು 28 ಜನವರಿ 2025 ಮಂಗಳವಾರ ರಾತ್ರಿ 7:36 ಪ್ರಾರಂಭವಾಗಿ 29ನೇ ತಾರೀಕು ಜನವರಿ 2025 ಸಂಜೆ 6:06 ಮುಕ್ತಾಯಗೊಳ್ಳುತ್ತದೆ. ಈ ಅಮಾವಾಸ್ಯೆಯಿಂದ 4 ರಾಶಿಯವರಿಗೆ ಸಿರಿ ಸಂಪತ್ತು, ಧನ ಅಭಿವೃದ್ಧಿಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಹಾಗೂ ತಾಯಿ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರ ಆಶೀರ್ವಾದದಿಂದ ಈ 4 ರಾಶಿಯವರ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತದೆ. ಇನ್ನು ಮುಂದೆ ದುಡ್ಡೇ ದುಡ್ಡು, ಧನಲಕ್ಷ್ಮಿ ಇವರ ಮನೆಯಲ್ಲಿ ತಾಂಡವ ಆಡ್ತಾರೆ. ಇಲ್ಲಿಯವರೆಗೆ ಇದ್ದ ಜೀವನ ಬೇರೆ, ಈ ಅಮಾವಾಸ್ಯೆಯ ನಂತರ ನಡೆಸುವ ಜೀವನನೇ ಬೇರೆ. ಈ ಅಮಾವಾಸ್ಯೆಯು ಇವರ ಅದೃಷ್ಟವನ್ನೇ ಬದಲಾಯಿಸುತ್ತದೆ. ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಕೀರ್ತಿ ಮತ್ತು 4 ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯು ಈ 4 ರಾಶಿಯವರಿಗೆ ತುಂಬ ಲಾಭವನ್ನು ತಂದುಕೊಡಲಿದೆ. ಈ ಅದೃಷ್ಟ ಧನಲಾಭದ 4 ರಾಶಿಗಳು ಯಾವುವು ಅಂತ ನೋಡೋಣ. ನಿಮ್ಮ ರಾಶಿ ಅಲ್ಲದೆ ನಿಮ್ಮ ಮನೆಯ ಸದಸ್ಯರ ಯಾರ ರಾಶಿ ಇದೆ ಅಂತಲೂ ಕೂಡ ನೋಡಿ. ಮೊದಲನೆಯ ರಾಶಿ ವೃಷಭ ರಾಶಿ. ಈ ರಾಶಿಯವರಿಗೆ ಅಮಾವಾಸ್ಯೆಯಿಂದ ಹಿಂದೆಂದೂ ಕಾಣದ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ. ಯಾಕೆಂದರೆ ಈ ರಾಶಿಯವರು ತುಂಬ ಮುಗ್ಧ ಮನಸ್ಸಿನವರಾಗಿರುತ್ತಾರೆ. ಯಾರು ಎಷ್ಟೇ ಕಷ್ಟ ಕೊಡಲಿ, ಯಾರು ಎಷ್ಟೇ ನೋವು ಕೊಡಲಿ, ಸಂತೋಷದಿಂದ ಆ ಕಷ್ಟ ನೋವುಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಮತ್ತು ಯಾರು ಏನೇ ಅಂದರೂ ಏನೇ ಮಾಡಿದರೂ ಅವರಿಗೆ ಜಾಸ್ತಿ ತಿರುಗೇಟು ಕೊಡದೆ ದೇವರ ಮೇಲೆ ಮೊರೆ ಹೋಗ್ತಾರೆ. ಇದರಿಂದ ಆ ದೇವರು ಇವರ ಕೋರಿಕೆಯನ್ನು ನೆರವೇರಿಸಿ ಇವರಿಗೆ ತೊಂದರೆ ಕೊಟ್ಟವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಇದರ ಒಳ್ಳೆಯ ಗುಣಗಳಿಗೆ ಇಂದು ಪ್ರತಿಫಲ ಸಿಗುವಂಥ ಸಮಯ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಹಣದ ಸುರಿಮಳೆಯೇ ಆಗುತ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯದ ಜೊತೆಗೆ ಧನ ಲಾಭವನ್ನು ಕಾಣುತ್ತಾರೆ. ತಾಯಿ ಲಕ್ಷ್ಮೀದೇವಿಯು ವೃಷಭ ರಾಶಿಯವರಿಗೆ ಮಹಾರಾಜರಂತೆ ಜೀವನ ನಡೆಸುವ ಯೋಗ ಕರುಣಿಸಲಿದ್ದಾರೆ. ಇವರ ಕುಟುಂಬದಲ್ಲಿ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಿ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಹಣಲಾಭವಾಗಿ ಅದೃಷ್ಟದ ಜೀವನ ಲಭಿಸಲಿದೆ. ಎರಡನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಹೊಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ. ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಅಮಾವಾಸ್ಯೆ ಅಂತಲೇ ಹೇಳಬಹುದು. ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಸಮಯ ಕಳೆಯುತ್ತೀರಿ ಮತ್ತು ಹೊಸ ವಾಹನಗಳನ್ನು ಖರೀದಿಸುವ ಭಾಗ್ಯ ಈ ಅಮಾವಾಸ್ಯೆಯಿಂದ ಒಲಿದು ಬರಲಿದೆ. ಮತ್ತು ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುವ ಯೋಗ ಪ್ರಾಪ್ತಿಯಾಗಲಿದೆ. ಹಾಗೂ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ. ಇದರಿಂದ ನಿಮ್ಮ ಸಾಮರ್ಥ್ಯಕ್ಕೆ ಹೆಚ್ಚಿನ ಲಾಭ ಪಡೆಯುವಿರಿ. ಕರ್ಕಾಟಕ ರಾಶಿಯವರೇ ಶತ್ರುಗಳ ಕಾಟ ಇದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಮುಕ್ತಿಯನ್ನು ಹೊಂದುವಿರಿ ಮತ್ತು ನೆಮ್ಮದಿಯಿಂದ ಸುಖವಾಗಿ ಜೀವನ ನಡೆಸುವ ಶುಭಯೋಗ ಪ್ರಾಪ್ತಿಯಾಗಲಿದೆ. ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡಲಿದೆ. ಮೂರನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಜೀವನ ಅಮಾವಾಸ್ಯೆಯಿಂದ ಉತ್ತಮವಾದ ಫಲಿತಾಂಶದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯನ್ನು ನೋಡುತ್ತೀರಿ ಹಾಗೂ ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ನಿರೀಕ್ಷೆಯು ಮೀರಿ ಆಕಸ್ಮಿಕ ಧನಲಾಭವೂ ಆಗಲಿದೆ. ಅಮಾವಾಸ್ಯೆಯ ಪ್ರಭಾವದಿಂದ ಕೌಟುಂಬಿಕ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದ ಸಮಸ್ಯೆ ಇದ್ದರೆ ದೂರವಾಗಿ ಸಂತೋಷದಿಂದ ತೃಪ್ತಿಕರ ಭಾಗ್ಯವನ್ನು ಕಾಣುವಿರಿ. ಆದಾಯ ಮಾರ್ಗಗಳು ಮೊದಲಿಗಿಂತ ಈ ಅಮಾವಾಸ್ಯೆಯಿಂದ ಇನ್ನೂ ಉತ್ತಮ ಆಗಿರುತ್ತದೆ. ಸಮಾಜದ ಪ್ರಮುಖ ವ್ಯಕ್ತಿಗಳಿಗೆ
ವ್ಯಕ್ತಿಗಳಿಂದ ಅಪರೂಪದ ಆಹ್ವಾನಗಳು ಬರುತ್ತದೆ ಮತ್ತು ಬಾಲ್ಯದ ಸ್ನೇಹಿತರೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುವ ಯೋಗ ಒಲಿದು ಬರಲಿದೆ. ಅದರಿಂದ ಒಳ್ಳೆಯ ಲಾಭವನ್ನು ಪಡೆಯುವಿರಿ. ನಿರುದ್ಯೋಗಿಗಳಿಗೆ ಬಹುನಿರೀಕ್ಷಿತ ಅವಕಾಶಗಳು ದೊರೆಯುತ್ತದೆ ಮತ್ತು ಅಮಾವಾಸ್ಯೆಯಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿ ಸಿಗುವಂತಹ ಭಾಗ್ಯ ಒಲಿದು ಬರಲಿದೆ ಮತ್ತು ಸಿಂಹರಾಶಿಯವರ ಕಟ್ಟಡ ಕಾರ್ಯಗಳಲ್ಲಿ ಉತ್ತಮವಾದ ಯೋಗ ಕೂಡಿ ಬರಲಿದೆ. ಅಮಾವಾಸ್ಯೆಯಂದು ಗಣಪತಿಯ ಮುಂದೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡುವುದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುತ್ತೀರಿ ಮತ್ತು ಧನಲಾಭವನ್ನು ನೋಡುತ್ತೀರಿ. 4ನೇ ರಾಶಿ ಕನ್ಯಾ ರಾಶಿ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಸಂಪತ್ತಿನ ಅಧಿಪತಿಯಾದ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ. ನಿಮ್ಮ ನಿರೀಕ್ಷೆಗೂ ಮೀರಿ ಸಿರಿ ಸಂಪತ್ತು ಧನ ಅಭಿವೃದ್ಧಿಯಾಗಲಿದೆ. ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಅಮಾವಾಸ್ಯೆಯಿಂದ ಉತ್ತಮ ಧನ ಲಾಭವಾಗಲಿದೆ. ಕನ್ಯಾ ರಾಶಿಯವರ ಸ್ತ್ರೀಯರಿಗೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದರೂ ಕೆಲಸವನ್ನು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ. ಅಮಾವಾಸ್ಯೆಯ ಪ್ರಭಾವದಿಂದ ವಿವಿಧ ಮೂಲಗಳಿಂದ ಆದಾಯ ಮೂಲಗಳು ತೆರೆಯಲಿದೆ. ಕುಟುಂಬದ ಸದಸ್ಯರ ಜೊತೆಗೆ ಸಂತೋಷದಿಂದ ಸಮಯ ಕಳೆಯುವಿರಿ ಹಾಗೂ ನೀವೇನಾದರೂ ಕೆಲವು ಕೆಲಸ ಕಾರ್ಯ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಧೈರ್ಯದಿಂದ ಮುನ್ನಡೆದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದರಿಂದ ತುಂಬ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಈ ಅಮಾವಾಸ್ಯೆಯಿಂದ ಮೌಲ್ಯದ ಗೃಹ ಉಪಯೋಗ ವಸ್ತುಗಳನ್ನು ಖರೀದಿಸುತ್ತೀರಿ. ಗೃಹ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಕನ್ಯಾ ರಾಶಿಯವರ ಉದ್ಯೋಗಿಗಳಿಗೆ ಸಂಬಳದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ. ನಿಮಗೆ ಈ ಅಮಾವಾಸ್ಯೆಯು ಒಳ್ಳೆಯ ಅಮಾವಾಸ್ಯೆಯಾಗಿ ಮೂಡಿಬರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, 4 ರಾಶಿಯವರಿಗೆ ಅಮಾವಾಸ್ಯೆಯಿಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದನ್ನ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು. ಥ್ಯಾಂಕ್ ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಬಾಯ್.